ಗ್ಯಾಸಿಗೆ ಸಂಬಂಧಪಟ್ಟಂತೆ ಮುನಿಯಪ್ಪರು ಮೀಟಿಂಗ್ ಮಾಡ್ತೀವಿ ಗೃಹ ಸಚಿವರ ಜೊತೆ ಅಂತ ಹೇಳಿದ್ರು ಸರ್. ಯಾವುದಕ್ಕೆ ಸಂಬಂಧಪಟ್ಟಂಗೆ? ಅನಿಲ ಹಾಂ ಏನ್ ಸರ್ ಪ್ರೋಸೆಸ್? ಇಲ್ಲ, ಅವರು ಸಂಬಂಧಪಟ್ಟ ಸಚಿವರಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಬರೆದಿದ್ದಾರೆ, ನಮಗೆ ಕೊಡಬೇಕಾದಂಥ ಅಲಾಟ್ಮೆಂಟನ್ನು ಕೊಡಿ ಅಂತ ಹೇಳಿ ಈಗಾಗಲೇ ಬರ್ಕೊಂಡಿದ್ದಾರೆ. ಅದಕ್ಕೆ ಸ್ಪಂದಿಸಬೇಕು. ಈಗೇನೋ ಸೀಸ್ ಫೈರ್ ಆಗ್ತಾ ಇದೆ ಅಂತ ಹೇಳಿ ಎಲ್ಲ ಸುದ್ದಿಗಳು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಹೆಚ್ಚು ಹಡಗುಗಳು ಪಾಸ್ ಆದರೆ ಅದು ನಮಗೂ ಕೂಡ ನಮ್ಮ ಹಡಗುಗಳು ಕೂಡ ಬರುತ್ತೆ. ಬಂದ ಮೇಲೆ ಈ ಒಂದು ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಅದೇ ಈಗ ಮುಖ್ಯಮಂತ್ರಿಗಳು ಸಭೆ ಕರಿಬೇಕು. ಕ್ಯಾಬಿನೆಟ್ಟಲ್ಲಿ, ರೆಗ್ಯುಲರ್ ಕ್ಯಾಬಿನೆಟ್ಟಲ್ಲೇ ಚರ್ಚೆ ಮಾಡ್ಬೋದು ಅಥವಾ ಸ್ಪೆಷಲ್ ಮೀಟಿಂಗು ಕೂಡ ಕರಿಬಹುದು. ಅದು ಮುಖ್ಯಮಂತ್ರಿಗಳ ತೀರ್ಮಾನ. ಖಂಡಿತವಾಗಿ ಅದು ಯಾವಾಗ ಬರುತ್ತೆ ಸಬ್ಜೆಕ್ಟು, ನಾವೆಲ್ಲರೂ ಕೂಡ ಒಂದು ಯಾರಿಗೂ ಕೂಡ ಅನ್ಯಾಯ ಆಗದಂಗೆ ಒಂದು ತೀರ್ಮಾನ ತಗೋಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇವೆ. ನಾನು ಅದನ್ನ ಮಾಹಿತಿ ತಗೊಂಡೆ ನಿನ್ನೆ ದಿವಸ. ಅದು ಯಾರೋ ಒಬ್ಬ ಹರಿಯಾಣ ಪಂಜಾಬ್ ಬಂದು ಇಲ್ಲಿ ಕೆಲಸಕ್ಕೆ ಬಂದಿದ್ದಾನೆ. ಅವನು ಡ್ರಿಂಕ್ಸ್ ಮಾಡುವಂಥದ್ದು ಅಭ್ಯಾಸ ಅಂತ. ಅವನು ಲಾರಿ ಡ್ರೈವರ್. ಅವನು ಹಿಂದೆಲ್ಲೋ ಪಂಜಾಬ್ನಲ್ಲಿ ಡ್ರಗ್ಸ್ ಏನೋ ಯಾವಾಗ ತೊಗೊಂಡಿದ್ದ ಅಂತ ಹೇಳಿದ್ನಂತೆ. ಆಮೇಲೆ ಇದು ಯಾವ ಜಾಂಬಿನೂ ಇಲ್ಲ, ಏನಿಲ್ಲ. ಅವನು ಡ್ರಿಂಕ್ಸ್ ತೊಗೊಂಡು ಜೊತೆಯಲ್ಲಿ ಅವನು ಬೇರೆ ಬೇರೆ ಅದೇನೋ ಅವನಿಗೆ ಫಿಟ್ಸ್ ಅಲ್ಲ, ಏನೋ ಕಾಯಿಲೆ ಬರುತ್ತೆ ಅಂತೇಳಿ ಅದಕ್ಕೆ ಮೆಡಿಸಿನ್ ತೊಗೊಂಡಿದ್ನಂತೆ. ಅದ್ರ ಜೊತೆಯಲ್ಲಿ ಡ್ರಿಂಕ್ಸ್ ತೊಗೊಂಡಿದ್ದಾನೆ. ಹಾಗಾಗಿ ಸ್ವಲ್ಪ ಅವನಿಗೆ ಇದಾಗಿದೆ, ಏನೋ ಎಫೆಕ್ಟ್ ಆಗಿದೆ. ಅದು ಬಿಟ್ಟರೆ ಯಾವ ಆ ಥರದ್ದು ಕೇಸಸ್ಸು ಎಲ್ಲೂ ಕೂಡ ಬಂದಿಲ್ಲ ಅಂತೇಳಿ ಬೆಳಿಗ್ಗೆ ಕಮಿಷನರ್ ಕೂಡ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅದರಿಂದ ಅದೆಲ್ಲ ಯಾರು ಅದನ್ನು ಪೋಸ್ಟ್ ಮಾಡಿದ್ರು ಅವನು ಕೂಡ ಹಿಡ್ಕೊಂಡು ಅವನು ಕೇಳುವಾಗ ಬೇಕಂತ ಈ ರೀತಿ ಪೋಸ್ಟಿಂಗ್ ಮಾಡಿದ್ದಾನೆ ಅಂತ ಅವನು ಒಪ್ಕೊಂಡಿದ್ದಾನೆ. ಅದು ಸತ್ಯಕ್ಕೆ ದೂರವಾಗಿರುವಂಥದ್ದು. ಜೊಂಬಿ ಡ್ರಗ್ಸ್ ಅನ್ನೋದು ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.